ನಾನು 6 ಗಂಟೆಗೆಲ್ಲ ಕ್ಲೋಸ್ ಮಾಡಿದಾಗ 8 ಗಂಟೆಗೆ ಎಲ್ಲ ಚೆನ್ನಾಗಿತ್ತು. ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದೆ. ಆಮೇಲೆ ಪೊಲೀಸವ್ರಿಗೆಲ್ಲ ಫೋನ್ ಮಾಡಿದೆ. ನಮ್ಮ ಫ್ರೆಂಡ್ ಇದ್ದಾರಲ್ಲ, ಏನೂ ಇಲ್ಲ, ಚೆನ್ನಾಗೈತೆ ಅಂದರು. ರಾತ್ರಿ 3 ಗಂಟೆ ಕರೆಂಟ್ ಹೋಗೈತಲ್ಲ, ಇಲ್ಲಿತ್ತು ಅಂಗಡಿ ಎಲ್ಲ ಚಿಲ್ಲಾಪಿಲ್ಲಿ ಮಾಡಿ ಹೊಡೆದಾಟ ಮಾಡಿ 1.5 ಲಕ್ಷ ರೂಪಾಯಿ ಮಾಲ್ ಲಾಸ್ ಮಾಡೋರೆ. ನನಗೆ ಕಾನೂನು ಬೇಕು, ಲಾಸ್ ಆಗೈತೆ, ಆಮೇಲೆ ನನಗೆ ನ್ಯಾಯ ಬೇಕು, ಆಮೇಲೆ ನನಗೆ ಏನಾದರೂ ಒಂದು ಶಾಸನ ಮಾಡಬೇಕು ಸರ್, ಅಷ್ಟೇ. ನಮ್ಮ 4 ಜನ ಇಟ್ಟಿದ್ದು, ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಇವರನ್ನ. ಆಮೇಲೆ ಅಷ್ಟು ಆಮೇಲೆ ಇಲ್ಲಿ ಅವರು ಏನೋ ಗಣೇಶ ಹಿಂಗೆ ಹೋಯ್ತು ಅಂತ ಮಜೀದ್ ಹತ್ರ, ಏನೋ ಪಟಾಕಿ ಹಚ್ಚರು ಅಂತ ಏನೋ ಆಯಿತು ಅಂತ. ಅದು ಕಿಟಾಪಿಟಿ ಮಾಡ್ಕೊಂಡು ಅವ್ರು ಹಿಂಗೆ ಬಂದು ಎಲ್ಲ ಕ್ಲಿಯರ್ ಆಗೋಯ್ತಿದ್ದು. ಅದು ಮತ್ತೆ ರಾತ್ರಿ ಪೊಲೀಸವ್ರು ಬಂದಮೇಲೆ ನಾವು ಯಾಕೆ ದಿರಾನ ಹಿಂಗೆ ಹಂಗೆ ಅಂತ ಎಲ್ಲ ಗಲಾಟೆ ಮಾಡ್ಕೊಂಡು ಚಿಲ್ಲಾಮಣಿ. ಅವ್ರು ಮಾಡೋರು ತಲೆ ಬುಲ್ಡೆ ಹೊಡೆದಾಕೊಂಡು ಕುತ್ಕೋಬೇಕು ಮನೆಯಲ್ಲಿ. ಅವ್ರು ಮಾಡೋದು ಕಷ್ಟಿದೆ. ಇಲ್ಲಿ ನೋಡಿ, ನಮ್ಮದು ಎಲ್ಲ ಲಾಸ್ ಆಗೈತೆ. ಅವ್ರು ಹೋಗಿ ಈಗ ಜೈಲಲ್ಲಿ ಕೂತಾರೆ. ಈಗ ಕಷ್ಟ ಪಡ್ತಿರೋದು ಯಾರು? ಈಗ ನಾವೇ. ಈಗ ಸೈತಿರೋದು ಯಾರು? ನಾವೇ. ಏನೋ ಹಾಕೋಬೇಕು, ಆ ಥರ ಆಗ್ತೈತೆ ನಮಗೆ. ನೋಡಿ ಈಗ ಹೆಂಗಾಗೈತೆ ನಮ್ಮ ಅಂಗಡಿ ಎಲ್ಲ. ರಾತ್ರಿ ಹೆಂಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂಗಡಿ. ಅಣ್ಣ ತಮ್ಮ ಅವ್ರು ನಮ್ಮನೆ ಬಂದಿದ್ರು, ನಾವು ನಮ್ಮನೆ ಬಂದಿದ್ರು. ಏನೋ ಹಿಂಗೆ ರಾತ್ರಿ ವರ್ಷ ನೀಟಾಗೆ ಚೆನ್ನಾಗಿತ್ತು 10 ವರ್ಷದಿಂದ. ಏನೋ ಈ ವರ್ಷನೇ ಗೋರಿ ಗಣೇಶ ಹೋಯ್ತು ಅಂತ 4 ಗಣೇಶ ಹೋಯ್ತು, ಎಲ್ಲ ಚೆನ್ನಾಗಿತ್ತು. ರಾತ್ರಿ ಒಂದು ಗಣೇಶ ಬರ್ತಲ್ಲ, ಅವ್ರು ಏನು ಮಾಡೋರು ಗೊತ್ತಿಲ್ಲ. ಅದು ಎಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಕಾನೂನು ಬೇಕು, ನ್ಯಾಯ ಬೇಕು, ಆಮೇಲೆ ನನಗೆ ಏನಾದರೂ ಶಾಸನ ಮಾಡಿ 1.5 ಲಕ್ಷದಲ್ಲಿ.